ಇನ್ನು ನಿನ್ನೆ ಡೊನಾಲ್ಡ್ ಟ್ರಂಪ್ ಮುಂದಿನ 5 ದಿನಗಳ ಕಾಲ ಅಮೆರಿಕ ಸೇನೆ ಇರಾನ್ನ ಪವರ್ ಪ್ಲಾಂಟ್ಗಳ ಮೇಲೆ ದಾಳಿ ಮಾಡೋದಿಲ್ಲ ಅನ್ನುವಂಥ ಮಾತನ್ನ ಹೇಳಿದ್ರು. ಎಲ್ಲ ಒಂದ್ ಕಡೆ ಇದು ಯುದ್ಧದ ವಿರಾಮದ ಸೂಚನೆ ಅನ್ನುವಂಥ ರೀತಿ ಭಾಸವಾಗ್ತಾ ಇತ್ತು. ಆದರೆ ಈಗ ಯಾವುದೇ ಥರದ ಸೂಚನೆ ಇಲ್ಲ, ಅದು ಯಾವುದೇ ಥರದ ಒಂದು ಸೊಪ್ಪನ್ನ ಹಾಕ್ತಿಲ್ಲ ಇರಾನ್ ಅನ್ನೋದಕ್ಕೆ ಇವತ್ತು ಇರಾನ್ ಮಾಡಿರುವಂಥ ದಾಳಿನೇ ಸಾಕ್ಷಿ. 48 ಗಂಟೆಗಳ ಡೆಡ್ಲೈನ್ ಅನ್ನ ಕೊಡಲಾಗಿತ್ತು ಇರಾನ್ಗೆ ಹಾರ್ಮೋಸ್ ಜಲಸಂಧಿಯನ್ನ ಬಿಡುಗಡೆಗೊಳಿಸಲಿಕ್ಕೆ. ಇಲ್ಲ ಅಂತಂದ್ರೆ ನಾವು ದಾಳಿ ಮಾಡ್ತೀವಿ ಅಂತ ಅಮೆರಿಕ ಬೆದರಿಕೆ ಹಾಕಿತ್ತು. ಅದಕ್ಕೆ ಇರಾನ್ ಹೇಳಿದ್ದೇನು, ನಿಮ್ಮ ಮಿತ್ರ ರಾಷ್ಟ್ರಗಳನ್ನು ನಾವು ಚಿಂದಿ ಉಡಾಯಿಸ್ತೀವಿ, ಅಲ್ಲೆಲ್ಲ ಸ್ಟ್ರಾಟಜಿಕ್ ಜಾಗಗಳೇನಿದ್ದಾವೆ ಪೊಸಿಷನ್ಸ್ ಅದರ ಮೇಲೆ ಅಟ್ಯಾಕ್ ಮಾಡ್ತೀವಿ ಅಂತ. ಸೊ ಅದೇ ಥರ ಇವತ್ತು ಮಾಡಿ ಮುಗಿಸಿದೆ. ಬಹ್ರೇನ್ನ ಅಮೆಜಾನ್ ಕ್ಲೌಡ್ ಸರ್ವಿಸಸ್ ಮೇಲೆ ಇರಾನ್ ವೈಮಾನಿಕ ದಾಳಿಯನ್ನು ನಡೆಸಿದೆ. ಡ್ರೋನ್ ದಾಳಿ ಮಾಡಿ ಅಲ್ಲಿರುವಂಥ ಆ ಒಂದು ರಿಸೋರ್ಸಸ್ಸನ್ನು ಇರಾನ್ ಧ್ವಂಸಗೊಳಿಸಿದೆ. ಈಗಲೂ ಕೂಡ ಇನ್ಫ್ಯಾಕ್ಟ್ ಈ ಕ್ಷಣಕ್ಕೂ ಕೂಡ ಇರಾನ್ ಅಮೆರಿಕಾದ ಮಿತ್ರ ರಾಷ್ಟ್ರಗಳ ಮೇಲೆ ದಾಳಿಯನ್ನು ಮುಂದುವರಿಸಿದೆ. 48 ಗಂಟೆಗಳ ಡೆಡ್ಲೈನನ್ನು ಡೊನಾಲ್ಡ್ ಟ್ರಂಪ್ ಅವರೇ ಮೊನ್ನೆ ಕೊಟ್ಟಿದ್ರು. ಆದರೆ ಆ ಒಂದು ಡೆಡ್ಲೈನ್ಗೆ ಕೇರ್ ಮಾಡದೇ ಇರುವಂಥ ಇರಾನ್ ಇವತ್ತು ಮತ್ತೊಮ್ಮೆ ತನ್ನ ಭೀಕರವಾದಂಥ ದಾಳಿಯನ್ನು ಮುಂದುವರಿಸಿದೆ. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ಚಂದ್ರಮೋಹನ್. ಈಗ ಒಂದು ಕಡೆ ನಿನ್ನೆ ಡೊನಾಲ್ಡ್ ಟ್ರಂಪ್ ಅವರು ಮಾಡಿದಂಥ ಅಥವಾ ಕೊಟ್ಟಂತಹ ಸಂದೇಶ ಏನಿತ್ತು ಸೋಷಿಯಲ್ ಮೀಡಿಯಾದಲ್ಲಿ, ಎಲ್ಲೋ ಒಂದು ಕಡೆ ಯುದ್ಧ ನಿಲ್ಲುತ್ತೆ ಅಂತ ಒಂದು ಫೀಲಿಂಗ್ ಇತ್ತು. ಆದರೆ ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ಇರಾನ್ ಹೇಳಂಥ ಕೆಲಸವನ್ನು ಮಾಡಿ ಮುಗಿಸಿದೆ. ಎಚ್ಚರಿಕೆ ಕೊಟ್ಟಿತ್ತು, ಈಗ ಮಾಡಿ ಮುಗಿಸಿದೆ. ಸೊ ಈ ಒಂದು ಕ್ರಮ ಏನಿದೆ ಅಥವಾ ಈ ಒಂದು ನಡೆ ಎಲ್ಲೋ ಒಂದು ಕಡೆ ಯುದ್ಧ ಮುಂದುವರಿಯುತ್ತೆ ಅನ್ನುವಂಥ ಸೂಚನೆ ಇರಾನ್ ಕಡೆಯಿಂದ ಬಂತ ಅಂತ. ಈಗಲೂ ಕೂಡ ಸಂಜೆ ಡೊನಾಲ್ಡ್ ಟ್ರಂಪ್ ಅವರು ಈ ಇರಾನ್ನ ಪವರ್ ಪ್ಲಾಂಟ್ ಎನರ್ಜಿ ಮೂಲಸೌಕರ್ಯದ ಮೇಲೆ ನಾವು ದಾಳಿಯನ್ನ 5 ದಿನಗಳ ಕಾಲ ಮುಂದೂಡಲಿಕ್ಕೆ ಅಮೆರಿಕದ ಸೇನೆಗೆ ನಾನು ಸೂಚನೆ ಕೊಟ್ಟಿದ್ದೇನೆ ಅಂತೇಳಿ ಸೋಷಿಯಲ್ ಮೀಡಿಯಾ ಟ್ರೂತ್ ನಲ್ಲಿ ಪೋಸ್ಟ್ ಅನ್ನ ಮಾಡಿದ್ರು. ಆದ್ರೆ ತಕ್ಷಣವೇ ಇರಾನ್ ದೇಶ ಆ ರೀತಿಯಾದಂತ ಯಾವುದೇ ಮಾತುಕತೆಗಳು ಇರಾನ್ ಮತ್ತು ಅಮೆರಿಕದ ನಡೆದಿಲ್ಲ. ಡೊನಾಲ್ಡ್ ಟ್ರಂಪ್ ಅವರು ಹೇಳಿರೋದು ಸಂಪೂರ್ಣವಾಗಿ ಸುಳ್ಳು. ತೈಲ ಬೆಲೆಯನ್ನ ಇಳಿಕೆ ಮಾಡ್ಲಿಕ್ಕೆ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಅದಾದ ಬಳಿಕ ಈಗ ಇರಾನ್ ಎಂದಿನಂತೆಯೇ ತನ್ನ ದಾಳಿಯನ್ನ ಮುಂದುವರೆಸಿದೆ. ಇವತ್ತು ಬಹ್ರೇನ್ ದೇಶದಲ್ಲಿ ಇರುವ ಅಮೆಜಾನ್ ಕ್ಲೌಡ್ ಸರ್ವಿಸ್ ಮೇಲೆ ಇರಾನ್ ಡ್ರೋನ್ ದಾಳಿಯನ್ನು ನಡೆಸಿದೆ. ಅಮೆಜಾನ್ ಕ್ಲೌಡ್ ಸರ್ವಿಸ್ಗೆ ಇದರಿಂದ ಭಾರಿ ಹಾನಿಯಾಗಿದೆ ಅಂತ ಹೇಳಿ ಅಮೆಜಾನ್ ಕಂಪನಿ ಕೂಡ ಹೇಳ್ಕೊಂಡಿದೆ. ಮುಖ್ಯವಾಗಿ ಈಗ ಟೆಕ್ನಾಲಜಿ ಹಬ್ಗಳ ಮೇಲೆ ದಾಳಿಯನ್ನು ನಡೆಸ್ತಾ ಇದೆ. ಇರಾನ್ ದೇಶ ಕೂಡ ಮುಂಚೆನೆ ಹೇಳಿತ್ತು, ಹೊರ್ಮುಜ್ ಜಲಸಂಧಿ ವಿಷಯದಲ್ಲಿ ಟ್ರಂಪ್ ಅವರ ಗಡುವನ್ನು ಕೂಡ ಇರಾನ್ ತಿರಸ್ಕರಿಸಿತ್ತು. ನಾವು ಅಮೆರಿಕದ ಮಿತ್ರ ರಾಷ್ಟ್ರಗಳ ಟೆಕ್ನಾಲಜಿ ಹಬ್ಗಳು ನೀರಿನ ಘಟಕಗಳ ಮೇಲೆ ದಾಳಿಯನ್ನು ನಡೆಸ್ತೇವೆ ಅಂತ ಹೇಳಿತ್ತು. ಅದೇ ರೀತಿಯಾಗಿ ಈಗ ಟೆಕ್ನಾಲಜಿ ಹಬ್ಗಳನ್ನ ಗುರಿಯಾಗಿಸಿಕೊಂಡು ಇರಾನ್ ದಾಳಿ ನಡೆಸೋದನ್ನ ಆರಂಭಿಸಿದೆ. ಈಗಾಗಲೇ ಅಮೆಜಾನ್ ನ ಕ್ಲೌಡ್ ಸರ್ವಿಸ್ ನ ಮೇಲೂ ಕೂಡ ದಾಳಿಯನ್ನ ನಡೆಸಿದೆ. ಹೀಗೆ ಅಮೆರಿಕದ ಮಿತ್ರ ರಾಷ್ಟ್ರಗಳಾದಂತಹ ಗಲ್ಫ್ ರಾಷ್ಟ್ರಗಳ ಮೇಲಿನ ತನ್ನ ದಾಳಿಯನ್ನ ಈಗಲೂ ಕೂಡ ಇರಾನ್ ಮುಂದುವರಿಸ್ತಾ ಇದೆ. ಮುಖ್ಯವಾಗಿ ಇರಾನ್ನ ಬಳಿ ಇರತಕ್ಕಂಥ ಮಿಸೈಲ್ಗಳ ಪ್ರಮಾಣ ಕಡಿಮೆ ಆಗ್ತಾ ಇದೆ ದಿನೇ ದಿನೇ ಅನ್ನೋ ಒಂದು ವರದಿಗಳು ಕೂಡ ಇವೆ. ಆದ್ರೂ ಕೂಡ ಇರಾನ್ ಮಿಸೈಲ್ ಸಂಖ್ಯೆ ಕಡಿಮೆ ಆಗ್ಲಿ ಅಥವಾ ಹೇಗೆ ಇರಲಿ ತನ್ನ ದಾಳಿಯನ್ನು ಮಾತ್ರ ಮುಂದುವರಿಸ್ತಾ ಇದೆ. ಯುದ್ಧವನ್ನ ನಿಲ್ಲಿಸುವಂತಹ ಸೂಚನೆಯನ್ನ ಇರಾನ್ ಕೂಡ ಕೊಡ್ತಾ ಇಲ್ಲ. ಜೊತೆಗೆ ಇಸ್ರೇಲ್ ಮೇಲೂ ಕೂಡ ದಾಳಿಯನ್ನ ಮುಂದುವರಿಸ್ತಾ ಇದೆ. ಹೀಗಾಗಿ ಈಗ ಯುದ್ಧ ಯಾವಾಗ ನಿಲ್ಲುತ್ತೆ ಏನು ಅಂತಕ್ಕಂತಹ ಕುತೂಹಲದ ಪ್ರಶ್ನೆ ಎಲ್ಲರನ್ನೂ ಕೂಡ ಕಾಡ್ತಾನೆ ಇದೆ. ರಾಹುಲ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.